ವಿಶ್ವಕರ್ಮ ಯೋಜನೆಯ ಸೌಲಭ್ಯಗಳನ್ನು ಬಳಸಿಕೊಳ್ಳಿ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಈಗಾಗಲೇ ತರಬೇತಿ ಪಡೆದುಕೊಂಡಿರುವ ಫಲಾನುಭವಿಗಳು ಬ್ಯಾಂಕುಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ಸೌಲಭ್ಯ ಪಡೆಯಬಹುದು ಎಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕರಾದ ರಮೇಶ್ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ವಿವಿಧ ಬ್ಯಾಂಕುಗಳ ಸಹಯೋಗದಲ್ಲಿ ನಡೆದ ಪಿಎಂ ವಿಶ್ವಕರ್ಮ ಲೋನ್ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಹಲವು ಫಲಾನುಭವಿಗಳು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಂಡು ತರಬೇತಿಯನ್ನ ಪಡೆದುಕೊಂಡು ವಿವಿಧ ತರಬೇತುಗಳಾದ ಟೈಲರಿಂಗ್, ಮರಗೆಲಸ ಸೇರಿದಂತೆ ಹಲವು ಕೆಲಸಗಳ ಕಿಟಕ್ಗಳನ್ನು ಈಗಾಗಲೇ ಪಡೆದುಕೊಂಡಿರುತ್ತಾರೆ. ಅಂತಹ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಸಬ್ಸಿಡಿ ಬಡ್ಡಿ ದರದಲ್ಲಿ 13% ಬಡ್ಡಿಗೆ ಸಾಲವನ್ನ ನೀಡುತ್ತಿದ್ದು, ಬ್ಯಾಂಕುಗಳಿಂದ ನೀಡುವ ಸಾಲಕ್ಕೆ 13%ರಲ್ಲಿ 5% ಮಾತ್ರ ಫಲಾನುಭವಿ ಬಡ್ಡಿಯನ್ನ ಪಾವತಿಸಿದರೆ ಉಳಿದ 8% ಸರ್ಕಾರವೇ ಭರಿಸಲಿದೆ. ಇದರಿಂದ ಫಲಾನುಭವಿಗಳಿಗೆ ಆರ್ಥಿಕ ಹೊರೆ ಕಡಿಮೆಯಾಗಿ ಹೊರಗಡೆ ಹೆಚ್ಚಿನ ಬಡ್ಡಿಗೆ ಹಣ ಪಡೆಯುವುದು ತಪ್ಪಲಿದೆ ಎಂದು ಹೇಳಿದ್ದಾರೆ. ನಂತರ ಬ್ಯಾಂಕ್ನ ಎಫ್ಎಲ್ಸಿ ಅಶ್ವಥ್ ನಾರಾಯಣ ಮಾತನಾಡಿ, ಪ್ರತಿಯೊಬ್ಬರು ಬ್ಯಾಂಕುಗಳಿಂದ ಪಡೆದಿರುವ ಸಾಲವನ್ನ ತಪ್ಪದೆ ಮರುಪಾವತಿ ಮಾಡಿ. ಸ್ವಲ್ಪ ಮೊತ್ತವನ್ನ ಪಾವತಿ ಮಾಡಿ ಉಳಿದ ಮೊತ್ತವನ್ನ ಕಟ್ಟಲಾಗದೆ ಓಟಿಎಸ್ನಲ್ಲಿ ಮನ್ನಾ ಮಾಡಿಕೊಂಡ್ರೆ ಸಿಬಿಲ್ನಲ್ಲಿ ಅದು ನಮೂದಾಗಿ ಪುನಃ ಸಾಲವನ್ನ ಪಡೆಯಲು ತೊಂದರೆಯಾಗುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ತುಳಸಿ, ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್, ಮುಖಂಡರಾದ ಜಿಎನ್ ಆದಿರೆಡ್ಡಿ, ಫಯಾಜ್, ಅಮರಾವತಿ ಸೇರಿದಂತೆ ವಿವಿಧ ಬ್ಯಾಂಕುಗಳ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಸತೀಶ್ ಬಾಬು, ನಂದಿ ಟಿವಿ, ಗುಡಿಬಂಡೆ. ಬಡ್ಡಿ ಸಾಲ ಸಿಕ್ಕಿದ್ರೆ ಅದು ತುಂಬ ಒಳ್ಳೆಯದಾಗ್ತದೆ. ಆದ್ದರಿಂದ ಇದನ್ನು ಉಪಯೋಗಿಸ್ಕೋಬೇಕು. ಇದ್ರ ಜೊತೆಗೆ ಕೆಲವೊಂದು ವಿಶೇಷವಾದಂತಹ ನಿಮ್ಮದು ವಸ್ತುಗಳಿರ್ತದೆ, ಅದನ್ನು ಮಾರ್ಕೆಟಿಂಗ್ ಮಾಡೋದಕ್ಕಾಗಲಿ ಅದಕ್ಕೊಂದು ಸಹ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಯಲ್ಲಿ ಅವಕಾಶ ಇದೆ. ಮಾರ್ಕೆಟಿಂಗ್ ಅಂತಂದರೆ ಎಲ್ಲಿ ಮಾರೋದು, ನಾವು ಇವಾಗ ಪ್ರೊಡ್ಯೂಸ್ ಮಾಡ್ತೇವೆ, ಅದನ್ನು ಮಾರಲಿಕ್ಕೆ ಒಂದು ಜಾಗ ಬೇಕು. ಏನಂತಿದ್ವಲ್ಲ ಹಳೇದು, ಈ ಹಳ್ಳಿನಲ್ಲಿ ಇರ್ತಿದ್ರಲ್ಲ, ನಮ್ಮ ಕಸುಬು ಮಾಡ್ತಿದ್ನಲ್ಲ, ಚಮ್ಮಾರ ಇರ್ಬೋದು, ನಮ್ಮ ಚಿನ್ನದ ವ್ಯಾಪಾರ ಇರ್ಬೋದು, ಮಾಡೋದು ಅಂಥವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು 18 ಕೇಸಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಗೊಂಬೆ ಮಾಡೋದಿರ್ಬೋದು, ಕೊರಕೆ ಮಾಡೋದಿರ್ಬೋದು, ಇದನ್ನು ನೆಟ್ ಫಿಶ್ ಮಾಡೋದು, ನೆಟ್ ಅಂಥದ್ದೆಲ್ಲ ಮಾಡಲಿಕ್ಕೆ ಇದರಲ್ಲಿ ಜಾಸ್ತಿ ಬೆನಿಫಿಟ್ ಕೊಡಬೇಕು ಅಂತೇಳಿ ಅಂಥವನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ನೀವೆಲ್ಲ ಸುಮಾರು ಜನ ಗಾರ್ಲೆಂಡ್ ಮೇಕಿಂಗು, ಟೈಲರಿಂಗ್ ಹಾಕಿದ್ದೀವಿ. ಈ ಟೈಲರಿಂಗ್ ಎಲ್ಲರೂ ಬಂದರೆ ನಿಮ್ಮ ಪ್ರಾಡಕ್ಟ್ ಸೇಲ್ ಮಾಡೋದು ಹೇಗೆ? ಅದಕ್ಕೋಸ್ಕರ ಅವರು ನಿಮ್ಮ ಅಕಸ್ಮಾತ್ ನಿಮ್ಮ ಬ್ರ್ಯಾಂಡೆಡ್ ಬೇಕಾ, ನಿಮ್ಮ ಅಟ್ಲೀಸ್ಟ್ ಅದಕ್ಕೊಂದು ಎಂಪ್ಲಾಯ್ಮೆಂಟಿಗೆ ಬೇಕಾ, ನೀವು ಅಕಸ್ಮಾತ್ ಬೇರೆ ಕೆಲಸ ಎಂಗೇಜ್ ಮಾಡ್ತೀರಾ, ಅಂಥದಕ್ಕೆಲ್ಲೂ ಸಪೋರ್ಟ್ ಮಾಡಲಿಕ್ಕೆ ಅಂತಲೇ ಫಸ್ಟ್ ಇದರಲ್ಲಿ ಕೊಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ನಮಗೆ 40 ವರ್ಷ ಒಳಗಿದ್ದವರಿಗೆ ಅಟಲ್ ಪೆನ್ಷನ್ ಯೋಜನೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ತೆಗೆದಿದ್ದಾರೆ. ದಯವಿಟ್ಟು ಇದನ್ನು ಸ್ವಲ್ಪ ಎಲ್ಲರೂ 40 ವರ್ಷ ಮನೆಯಲ್ಲಿ ನಿಮ್ಮ ಮಗ ಇರ್ಬೋದು, ಮಗಳಿರ್ಬೋದು, ಸೊಸೆ ಇರ್ಬೋದು, 40 ವರ್ಷ ಒಳಗೆ ಯಾರಿದ್ದಾರೋ ಅವ್ರು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಇರಬಾರ್ದು, 40 ವರ್ಷ ಒಳಗೆ ಇರ್ಬೋದು. ಅಂಥವ್ರು ಏನಾದರೂ ಇನ್ನೊಂದು 20 ವರ್ಷ ಕಟ್ಟಿದ್ರೆ, 40 ವರ್ಷ ವಯಸ್ಸಿದ್ದವರು ಇನ್ನೊಂದು 20 ವರ್ಷ ಕಟ್ಟಿದ್ರೆ 60 ವರ್ಷ ಆದಮೇಲೆ ಅವ್ರು ಸಾಯೋವರೆಗೂ ಪೆನ್ಷನ್ ಬರುತ್ತೆ. 5,000 ರೂಪಾಯಿ ಪೆನ್ಷನ್ ಬೇಕು ನನಗಿದೆ. ಸಪೋಸ್ ಒಂದು ಎಕ್ಸಾಂಪಲ್ಲು, ಈ 30 ವರ್ಷ ವಯಸ್ಸು ಒಬ್ಬ ಮಗ, ಅದನ್ನ ಏನೂ ಕೆಲಸ ಸಿಗ್ತಿಲ್ಲ, ಯಾವುದೋ ಒಂದು ಸ್ವಲ್ಪ ಗಾರ್ಮೆಂಟ್ಸ್ಗೋ ಇಲ್ಲ ಬೇರೆ ಏರ್ಪೋರ್ಟ್ಗೋ ಕೆಲಸಕ್ಕೆ ಹೋಗ್ತಿದ್ದಾನೆ. ಅಂಥವರು ಇನ್ನೊಂದು 30 ವರ್ಷ ಕಟ್ಟಿದ್ರೆ 60 ವರ್ಷ ಆದಮೇಲೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇದು ಸುಮಾರು ಜನಕ್ಕೆ ವಿಷಯ ಗೊತ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇರೋದೇನೆಂದರೆ, ಪೆನ್ಷನ್ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರೂ ಸ್ವಲ್ಪ ಪೆನ್ಷನ್ ಸ್ಕೀಮಕ್ಕೆ ಬನ್ನಿ 40 ವರ್ಷ ಒಳಗೆ. ಈಗ ಸಪೋಸ್ 577 ರೂಪಾಯಿ ಕಟ್ಟಿದ್ರೆ, ಅವ್ರಿಗೆ 30 ವರ್ಷ ಕಟ್ಟಿದ್ರೆ 577 ಪ್ರತಿ ತಿಂಗಳು ಕಟ್ಟಬೇಕು. ಪ್ರತಿ ತಿಂಗಳು ಕಟ್ಟಿ 30 ವರ್ಷ ಕಟ್ಟಿದ್ರೆ 2,07,000 ರೂಪಾಯಿ ಅವ್ರು ದುಡ್ಡಾಗುತ್ತೆ. 2,07,000 ರೂಪಾಯಿ ಅವ್ರ ಪ್ರೀಮಿಯಮ್ ಆಗುತ್ತೆ. ಅವ್ರು ಬರೋ ಪೆನ್ಷನ್ ಎಲ್ಲ ಲೆಕ್ಕ ಮಾಡಿದ್ರೆ ಒಂದು ತಿಂಗಳಿಗೆ 5,000 ರೂಪಾಯಿ ಪೆನ್ಷನ್ ಬರುತ್ತೆ. 5,000 ರೂಪಾಯಿ ಅಂತಂದರೆ ಒಂದು ವರ್ಷಕ್ಕೆ 60,000 ಆಯಿತು. ಸಪೋಸ್ ಅವ್ರು 20 ವರ್ಷ ಬದುಕಿದ್ದಾರೆ ಅಂದರೆ 60 ವರ್ಷ ಆದಮೇಲೆ 12 ಲಕ್ಷ ದುಡ್ಡಲ್ಲೇ ಬರುತ್ತೆ. ಅವ್ರು ಹೆಚ್ಚು ಕಡಿಮೆ ಆದಮೇಲೆ ಅವರು ನಾಮಿನಿಗೆ, ಅವ್ರ ಮಿಸ್ಸಸ್ಗಾಗಲಿ ಅವ್ರ ಗಂಡಾಗಲಿ ಅವರಿರೋವರೆಗೂ ಬರುತ್ತೆ. ಅದೊಂದು 10 ಇಯರ್ಸ್. ಸಪೋಸ್ 12 ಲಕ್ಷ ಆಯಿತು, ಇದನ್ನು ಅವ್ರಿಗೆ ಬರೋದು 6 ಲಕ್ಷ, 12 + 6 18 ಲಕ್ಷ ಆಗುತ್ತೆ. ಅವರಿಬ್ಬರು ಹೆಚ್ಚು ಕಡಿಮೆ ಆದಮೇಲೆ ಮಕ್ಕಳಿಗೆ 8 ಲಕ್ಷ ವಾಪಸ್ ಕೊಡ್ತಾರೆ. ಇಷ್ಟು ಹೇಳ್ತಾ ಇನ್ಫಾರ್ಮೇಷನ್ ನೆಟ್ಟಲ್ಲಿದೆ. ನೀವು APY ಅಟಲ್ ಪೆನ್ಷನ್ ಯೋಜನೆ ಅಂತ ನೆಟ್ಟಲ್ಲಿ ಹೊಡೆದ್ರೆ ಇಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ದಯವಿಟ್ಟು ಇದನ್ನು ಯಾರು ನೆಸಿಟಿದೆಯೋ ಎಲ್ರಿಗೂ ನೆಸಿಟಿದೆ ಅಂದ್ಕೊಳ್ತೀವಿ.